ಹೆಸರು ಎನ್ ರಾಮಾಂಜನಪ್ಪ ಅಂತ, ಅರಳ್ಳಿ ಗುಡ್ದಳ್ಳಿ. ನಾನು 1993ರಲ್ಲಿ ಮೊದಲನೇದಾಗಿ ಡೈರಿ ನಿರ್ದೇಶಕರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಬಂದೆ. ಅಲ್ಲಿಂದ 1998-99ನೇ ಸಾಲಿನಿಂದ ಹಿಡಿದು ಇದುವರೆಗೂ ಡೈರಿ ನಮ್ಮ ಹಿಡಿತದಲ್ಲೇ ನಮ್ಮ BJP ಯಾರು ಯಾವತ್ತು ಚುನಾವಣೆ ಮಾಡಿದ್ರು ಎಲ್ಲ ಸಹಕಾರ ಕೊಟ್ಟು BJP ಸಂಘದ ಹಿಡಿತದಲ್ಲೇ ಡೈರಿ ಐತೆ. ಅಲ್ಲಿಂದ 2004-05ನೇ ಸಾಲಿನಲ್ಲಿ ನಾನು ಪಂಚಾಯತಿ ಚುನಾವಣೆಗೆ ನಿಂತು ಸದಸ್ಯನಾದೆ. ನಾನು ಪಂಚಾಯತಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ ಮೇಲೆ ನನ್ನ ಜೊತೆಯಲ್ಲಿ ಸಹಪಾಠಿಗಳು ಗೆದ್ದಂಥ ಸಹಪಾಠಿಗಳು ನನ್ನ ಜೊತೆಯಲ್ಲಿ ಕೈ ಜೋಡಿಸಿರೋದ್ರಿಂದ ಕೆರೆಯಲ್ಲಿ ಉದ್ಯೋಗ ಖಾತ್ರಿ ಮೊದಲನೇದಾಗಿ ತಾಲೂಕಿನಲ್ಲೇ ಮೊದಲನೇದಾಗಿ ಮಾಡೋಕ್ಕಾಗಲ್ಲ ಅನ್ನೋಂಥ ಉದ್ಯೋಗ ಖಾತ್ರಿ ನಾನು ಅರಳ್ಳಿ ಗುಡ್ದಳ್ಳಿ ಗ್ರಾಮದಲ್ಲಿ ಪ್ರಾರಂಭ ಮಾಡಿ ಮೊದಲನೇ ಸಲ ಪೂಜೆ ಮಾಡಿಸಿ ಉದ್ಯೋಗ ಖಾತ್ರಿನಿಂದ ಕೆರೆಯೆಲ್ಲ ಅಭಿವೃದ್ಧಿಪಡಿಸಿದೆ. ಅದಾದ ನಂತರ ಗಿಡ ಅರಣ್ಯ ಇಲಾಖೆಯಿಂದ ಅರಳ್ಳಿ ತಾವನಿಂದ ಹಿಡಿದು ಇನ್ನೂ ಅವೇ ಗುರುತು ಎಲ್ಲ ನೇರಳೆ ಗಿಡ ದೊಡ್ಡಗಾಗವೆ. ಅಲ್ಲಿಂದ ಹಿಡಿದು ನಮ್ಮ ಗುಡ್ದಳ್ಳಿ ಕೆರೆಯಲ್ಲಿ ಸುಮಾರು 2000 ಗಿಡ ನೆಟ್ಟು ಗಿಡ ಬೆಳೆಸಿದ್ದೀನಿ. ಅದು ತದನಂತರ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಗೂ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದೀನಿ. ಯಾರ ಹತ್ರನೂ ₹1 ನಾನು ಅಪೇಕ್ಷೆ ಪಟ್ಟಿಲ್ಲ. ಅದು ನನ್ನ ಸ್ವಂತ ಖರ್ಚಿನಿಂದ ಮಾಡಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಕಟ್ಸ್ಕೊಟ್ಟಿದ್ದೀನೋ ಇವತ್ತು ಟಾಯ್ಲೆಟ್ಗಳು ಅವೆಲ್ಲನೂ ನಾನು ಸ್ವಂತ ಖರ್ಚಿನಿಂದ ಕಟ್ಕೊಟ್ಟೆ. ಅದಾದ ನಂತರ ಮನೆಗೂ ನೀರಿನ ಸೌಲಭ್ಯ ಬಂತು. ನೀರಿನ ಸೌಲಭ್ಯದಲ್ಲಿ ₹500 ಡಿಪಾಸಿಟ್ ಕಟ್ಟಬೇಕಾಗಿತ್ತು. ಡಿಪಾಸಿಟ್ ಇಲ್ದಿರೋರಿಗೆ ನಾನೇ ಕೈನಿಂದ ಡಿಪಾಸಿಟ್ ಕೊಟ್ಟು ಎಲ್ಲರಿಗೂ ನೆಲ್ಲಿಗಳು ಮನೆಗೂ ಸೌಲಭ್ಯ ಕೊಟ್ಟಿದ್ದೀನಿ. ಮತ್ತು ನನ್ನ ಗ್ರಾಮ ಎಷ್ಟು ಅಭಿವೃದ್ಧಿ ಮಾಡಬೇಕೋ ಮೀರಿ ಅಭಿವೃದ್ಧಿಗಿಂತ ಹೆಚ್ಚಿನ ಅನುದಾನ ತಂದು, ಯಾಕೆ ಅಂತ ಹೇಳಿದ್ರೆ ನಾನು 2ನೇ ಅವಧಿಯೊಳಗೆ ಗುಂಡಪ್ಪ ನಾರಾಯಣಮ್ಮ ಅವರು ಅಧ್ಯಕ್ಷರಾಗಿದ್ದರಿಂದ ಅಧ್ಯಕ್ಷರ ಕೋಟೆ ಎಷ್ಟಾಯಿತೋ ಎಲ್ಲ ತಂದು ನನ್ನ ಊರಲ್ದಿರ ಸಾಯಿಬಾಬಾ ದೇವಸ್ಥಾನ ವಾರ್ಡ್ವರೆಗೂ ಎಲ್ಲ ರಸ್ತೆಗಳಿಗೂ ಕಾಂಕ್ರೀಟ್ ಡಾಂಬರೀಕರಣ ಮಾಡಿಸಿದ್ದೀವಿ. ತಿರ್ಗಿ 2ನೇ ಬಾರಿ ಇದು. ಈಗ ರಸ್ತೆ ಡಾಂಬರೀಕರಣ ರೈಲ್ವೆ ಸ್ಟೇಷನ್ ತವನಿಂದ 3 ಗಂಟೆ ಮಾಡಿರೋದು ಮೊದಲನೇ ಅವಧಿಯಲ್ಲಿ ಒಂದು ಸಲ ಮಾಡಿಸಿದ್ದೆ. ಅದಾದ ನಂತರ ಈಗ 2ನೇ ಅವಧಿಯಲ್ಲಿ ಡಾಂಬರೀಕರಣ ಮಾಡಿದ್ದಾರೆ. ನಾವು ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಊರಿನ ಎಲ್ಲ ಹಿರಿಯರು ನನಗೆ ಬೇಕಾದಷ್ಟು ಸಹಕಾರ ಮಾಡವ್ರೆ. ಈಗ ಬೇರೆ ಪಾರ್ಟಿಯಲ್ಲಿರೋರು ಕೂಡ ನನ್ನ ಪಾರ್ಟಿಗೆ ಬಂದು 2 ಸಲ ಅವರೂ ಒಂದು ಸಲ ಮೆಂಬರಾಗಿ VSSನಾಗ ಅಧ್ಯಕ್ಷರಾಗಿ ಹೊರಗಡೆ ಹೋದರು. ಅವರು ಕೂಡ ನನಗೆ ಸಹಕಾರ ಮಾಡಬೇಕು ಅಂತ ಅವ್ರ ಹತ್ರನೂ ಮನವಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಲ್ಲಿ ಇನ್ನು ನೀರಿಂದು ತೊಂದರೆ ನಮ್ಮ ಇದರಲ್ಲಿ ಯಾವತ್ತೂ ನೀರಿಗೇನು ನಮ್ಮ ಅವಧಿಯಲ್ಲಿ ನೀರಿಂದು ಇದುವರೆಗೂ ಎಲ್ಲಿನೂ ಸಮಸ್ಯೆ ಬಂದಿಲ್ಲ. ಇನ್ನು ಮುಂದೆ ನಮ್ಮೂರಿಗೆ ಹೆಚ್ಚಿನದು ಸಹಕಾರ ಮಾಡಬೇಕು ಅನ್ನೋ ಒಂದು ಒಳಚರಂಡಿ ವ್ಯವಸ್ಥೆ ಐತೆ. ಅದು ಪಟ್ಟಣ ಪಂಚಾಯತಿಯಿಂದನೇ ಬರ್ತದೆ ಅನ್ನೋದು ನನ್ನ ಭಾವನೆ. ಬರೆದಿರೋ ಇದ್ದರೂ ಅದಕ್ಕೆ ಪ್ರಯತ್ನ ಪಟ್ಟು ಪಟ್ಟಣ ಪಂಚಾಯತಿ ಮಾಡಿಕೊಡ್ತೀವಿ. ಇದುವರೆಗೂ ನಮ್ಮಿಂದ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲನೂ ನಾನು ಅಣ್ಣ ತಮ್ಮಂದರಾಗಿ ಜೊತೆಗೂಡಿಸ್ಕೊಂಡು ಜೊತೆಯಾಗಿ ಎಲ್ಲರನ್ನೂ ತೊಡಗಿಸ್ಕೊಂಡು ನಮ್ಮ ಗ್ರಾಮದಲ್ಲಿ ದೇವ್ರ ಕೆಲಸ ನಿರಂತರವಾಗಿ ವಾರಕ್ಕೊಂದು ಸಲ ನಡೆಯೋ ಥರ ಎಲ್ಲರಿಗೂ ಮನೆಗೂ ಒಂದೊಂದು ದಿನ ಪೂಜೆ ಮಾಡೋಂಥ ಅವಕಾಶ ಕೊಟ್ಟು ಶನಿವಾರ ಪೂಜೆ ಮತ್ತು ಭಜನೆ ಸಮೇತ ಎಲ್ಲ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮಗಳು ಜೊತೆಯೊಳಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಮತದಾರ ಬಂಧುಗಳು ನನಗೆ ಅಣ್ಣ ತಮ್ಮಂದಿರ್ತಾರ, ಅಕ್ಕ ತಂಗಿರ್ತಾರ, ನನಗೆ ಸಹಕಾರ ಕೊಡ್ತಾರೆ. ಅವ್ರ ಸಹಕಾರದಿಂದ ನಾನು ಊರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ನಮ್ಮೂರು ಒಂದು ಮಾದರಿ ಆಗಬೇಕು. ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ಮಾದರಿ ಆಗಬೇಕು. ಯಾಕಂದರೆ ಸ್ವಚ್ಛತಾ ಆಂದೋಲನದೊಳಗೆ ನಾನು ಮುಂಚೂಣಿಯಾಗಿ ನಿಂತ್ಕೊಂಡು ಸುಮಾರು 1.5 ತಿಂಗಳಿಗೆ ನಮ್ಮ ಪಂಚಾಯಿತಿ ಎಲ್ಲ ಕಂಪ್ಲೀಟು ಎಲ್ಲ ಊರುಗಳಿಗೂ ನಾನೇ ಕರ್ಕೊಂಡೋಗಿ ರಿಂಗಳು ಗುಂಡಿಗೆ ಬಿಟ್ಟು ಬಂದಿದ್ದೀನಿ. ಅಷ್ಟು ಕೆಲಸ ಮಾಡಿದ್ದೀನಿ. ಯಾರು ಬೇಕಾಗಿದ್ದರೂ ಇದ್ರ ಬಗ್ಗೆ ಬೇಕಾಗಿದ್ದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೊಬೋದು. ನನ್ನ ಅವಧಿಯಲ್ಲಿ ಯಾರ ಹತ್ರನೂ ಒಂದು ಪೇಪರ್ಗೂ ಕೂಡ ನಾನು ₹10 ಯಾರ ಹತ್ರನೂ ತಗೊಂಡಿಲ್ಲ. ಎಲ್ಲ ಬಡವರಿಗೆ ನನ್ನ ಕೈನಿಂದ ಹಾಕಿ ಸಹಾಯ ಮಾಡಿದ್ದೀನಿ. ರಿಂಗ್ ರೋಡ್ ಹೋದ್ಮೇಲೆ ರಿಂಗ್ ರೋಡ್ ಕೆಳಗಡೆ ಸರಿಯಾಗಿ ರಸ್ತೆಗಳು ಅಭಿವೃದ್ಧಿ ಮಾಡಿಲ್ಲ. ಅದ್ರ ಪರವಾಗಿ ಈಗಾಗಲೇ ಅರ್ಜಿ ಕೊಟ್ಟು DC ಅರ್ಜಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆನೂ ಓಡಾಡ್ತಾ ಇದ್ದೀವಿ. ಇಲ್ಲಿ ಗುಂಡ್ತೋಪು 1 ಎಕರೆ 5 ಕುಂಟೆ ಗುಂಡ್ತೋಪು ಐತೆ, ಜೇನುಪೆಟ್ಟಿಗೆ ಕೊಟ್ಟಿದ್ದೀವಿ. ಅದನ್ನು ಕೂಡ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತ ಈಗಾಗಲೇ ಪಾರ್ಕ್ ಮಾಡಿಕೊಡ್ಬೇಕು, ಹುಡುಗರಿಗೆ ಫೀಲ್ಡ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಅಂಬೇಡ್ಕರ್ ಭವನ ಮೊನ್ನೆನೇ ಅಪ್ರೂವಲ್ ಆಗಿತ್ತು. DC ಆಫೀಸಲ್ಲಿ ಅಪ್ರೂವಲ್ ಆಗಿ ಕಳಿಸಿದ್ದಾರೆ. ಅಪ್ರೂವಲ್ ಆಗಿ ಕಳಿಸಿದ್ರು ಕೂಡ ಈಗ ಕಮಿಟಿ ಇಲ್ದಿದ್ದರಿಂದ 5 ವರ್ಷದಿಂದ ಅದು ಹಾಗೆ ನೆನಗುದಿಗೆ ಬಿದ್ದೈತೆ. ನಾವು ಈ ಸಲ ಚುನಾವಣೆ ಆಯ್ಕೆ ಆದಮೇಲೆ ಅದನ್ನು ಸಂಪೂರ್ಣವಾಗಿ ಉನ್ನತ ಮಟ್ಟವಾಗಿ ಒಳ್ಳೆಯ ಸಮುದಾಯ ಭವನ
4 ಜನಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಇನ್ನೂ ದೊಡ್ಡದಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ಅದರಿಂದ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಅದು ಎಲ್ಲರೂ ಸಹಕಾರ ಕೊಡಬೇಕು. ನೀರಿಂದು ಕುಡಿಯೋ ನೀರಿನ ಘಟಕಕ್ಕೂ ಅಷ್ಟೇ ಯಾವುದೇ ಒಂದು ಚ್ಯುತಿ ಬರೆದಿದ್ದಂಗೆ ಅವ್ರ ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ತೀನಿ. ತಿರ್ಗಾ ನಮ್ಮ ಊರಿನಲ್ಲಿ ವಾಟರ್ ಮ್ಯಾನು ಏನು ಕೆಲಸ ಮಾಡ್ತಾನೋ ಇವತ್ತಿನವರೆಗೂ ಅವ್ರ ಜೊತೆಯಲ್ಲಿ ಪೈಪ್ ಏನಾದರೂ ಒಡೆದೋದ್ರೆ ಅವ್ರನ್ನ ಬೇಕಾದ್ರೆ ಪರಿಶೀಲನೆ ಮಾಡಿ ಕೇಳ್ಕೊಂಡ್ಲಿ. ಪೈಪು ನಿಂತು ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿ ಪೈಪ್ಲೈನ್ ಕೂಡ ಇದುವರೆಗೂ ಮಾಡ್ತಾಯಿದ್ದೀನಿ. ಸ್ವಚ್ಛತೆ ಅವ್ರ ಬಗ್ಗೆ ಏನೂ ಬೇಕಾದರೆ ಕೇಳ್ಕೊಂಡ್ಲಿ. ಎಲ್ಲಿ ಚರಂಡಿ ಕಟ್ಕೊಂಡಿತ್ತದೋ ಓಡಾಡಿ ಬೆಳಗ್ಗೆ ಅವ್ರಿಗೆ ಹೇಳ್ಬಿಟ್ಟು ಕೆಲಸ ಮಾಡಿಸ್ತೀನಿ. ಇಷ್ಟೆಲ್ಲ ಕೆಲಸ ಮಾಡಿಸ್ತಿರೋದ್ರಿಂದ ಎಲ್ಲ ಮತದಾರ ಬಂಧುಗಳು ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತೀನಿ, ನಮಗೆ ನಿಮ್ಮ ಪ್ರೋತ್ಸಾಹ ಕೊಡೋವರೆಗೂ ನಾವು ನಿಮ್ಮ ಜೊತೆಯಲ್ಲಿದ್ದು ಇನ್ನೂ ಊರನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋಣ ಅಂತ ಕೇಳ್ಕೊತೀನಿ. ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ನಮ್ಮ ಸಹಕಾರ ಅವತ್ತಿಂದ ಕೊಟ್ಕೊಂಡ್ಬಂದಿರೋದ್ರಿಂದ ನಾವು ಈ ರೀತಿ ಕೆಲಸ ಮಾಡೋಕ್ಕಾಗಿರೋದ್ರಿಂದ ಮತ್ತೊಮ್ಮೆ ಅವ್ರ ಹತ್ರ ಕೇಳ್ಕೊತೀನಿ. ಎಲ್ಲ ಹಿರಿಯರು ಪಕ್ಷ ಭೇದ ಭಾವ ಮರೆತು ನಾನು ಕೆಲಸ ಮಾಡಿರೋದು ಎಲ್ಲರಿಗೂ ಗೊತ್ತಿದೆ ಐತೆ. ಕೆಲಸ ಮಾಡಿರೋದ್ರಿಂದ ನಮ್ಮ ಜೊತೆಯಲ್ಲಿ ನಾರಾಯಣಮ್ಮ ಅಧ್ಯಕ್ಷರಾದಾಗ 1 ಕೋಟಿ ರೂಪಾಯಿ ಕೆಲಸ ಹೆಚ್ಚಿನ ರೀತಿಯಲ್ಲಿ ತಂದು ನಮ್ಮೂರ ಕೆಲಸ ಎಲ್ಲ ಮುಗಿಸಿದ್ದೀವಿ. ಇನ್ನು ಅಲ್ಪ ಸ್ವಲ್ಪ ಕೆಲಸಗಳು ಮಾಡೋಣ ಅಂಥೇಳಿ ಮತ್ತೊಮ್ಮೆ ಎಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊಂಡು ಪಕ್ಷಭೇದ ಮರೆತು ನಮ್ಮ ಇಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಕಲ್ಪನಾ PR ಅಂತ, ಅರಳಿ ಗುಡ್ದಳ್ಳಿ. ನಾನು BJP ಪಾರ್ಟಿಯಿಂದ 19ನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಇಲ್ಲಿ ಅರಳಿ ಗುಡ್ದಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಅದನ್ನು ಎಲ್ಲ ತಿಳ್ಕೊಂಡು ಈಡೇರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ಇಲ್ಲಿ ಹೆಂಗಸರೆಲ್ಲ ವಾಕಿಂಗ್ ಮಾಡೋಕ್ಕೆ ಹೋಗ್ತಾರೆ, ಕಳ್ಳರು ಕಾಟ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಜಾಗವನ್ನು ನಿಗದಿಪಡಿಸಿ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ತಂದುಕೊಟ್ಟು ಅದನ್ನು ಪಾರ್ಕ್ ಥರ ಏರ್ಪಾಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಇಲ್ಲಿ ಏರಿ ಮೇಲೆ ಅಲ್ಲಿ ಡಾಂಬರೀಕರಣ ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಏನೇನಿದೆಯೋ ಊರಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಅರಳಿ ಊರಲ್ಲಿ ಇರುವಂತಹ ಹಿರಿಯರ ಸಹಕಾರದಿಂದ ಹಿರಿಯರಾದಂತಹ ರಾಮಾಂಜನಪ್ಪ ಅವರು, ಸೊನ್ನರಾಜಪ್ಪ ಅವರು, ಶ್ರೀನಿವಾಸ ರೆಡ್ಡಿ ಅವರು, ಅಧ್ಯಕ್ಷರಾದಂತಹ ಇವರು ನಾರಾಯಣಮ್ಮ ಅವರು, ಇವರು ಗುಂಡಪ್ಪ ಅವರು, ಜಯರಾಮಣ್ಣವರು, ನವೀನಣ್ಣವರು ಇವರೆಲ್ಲ ಸಹಕಾರದಿಂದ ನಾವು ಎಲ್ಲ ಮೂಲಭೂತ ಸೌಕರ್ಯಗಳು ಏನೇನೋ ನೀರಿನ ಸಮಸ್ಯೆ ಇದೆ, ಈ ಅರಳಿಯಲ್ಲೆಲ್ಲ ನೀರಿನ ಸಮಸ್ಯೆ, ಲೈಟಿಂಗ್ಸು ಎಲ್ಲ ಸಮಸ್ಯೆ ಇದೆ ಅಂತ ಹೇಳಿದರು. ಅದೆಲ್ಲ ನಾವು ಇದು ಈಡೇರಿಸ್ಕೊಡ್ತೀವಿ. ನಾರಾಯಣಮ್ಮ ಗುಂಡಪ್ಪ ಅಂತ. ನಾವು 2015 2020ರವರೆಗೂ ನಾವು ಬಾಚನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ. ಆಗ ನಾವು ಅಧ್ಯಕ್ಷರಾಗೋದಕ್ಕೆ ಹೊಸ ರಾಜಕೀಯ ನಮಗೆ ಎಲ್ಲರೂ ಬೆಂಬಲ ಕೊಟ್ಟು, ರಾಮಾಂಜನಣ್ಣವರಾಗಿರ್ಬೋದು, ಜಯರಾಮಣ್ಣ, ಚರಣರಾಜಣ್ಣವರು, ಸಿದ್ದಪ್ಪಣ್ಣವರು, ಪ್ರತಿಯೊಬ್ಬರು ಹಿರಿಯರ ಬೆಂಬಲದಿಂದ ನಾವು ಈ ಅರಳಿ ಗುಡ್ಡಳ್ಳಿ ಗ್ರಾಮಸ್ಥದಲ್ಲಿ ನಾವು ಗೆದ್ದು ಸದಸ್ಯರಾಗಿ ಆಮೇಲೆ ಅಧ್ಯಕ್ಷರಾಗಿದ್ದು. ಅಧ್ಯಕ್ಷರಾಗ ಕಾರಣರಾಗಿದ್ದಂತಹ ನಮ್ಮ 2015-20ರಲ್ಲಿ ಜೆ ನರಸಿಂಹಸ್ವಾಮಿಯವರು, ಪ್ರೇಮ್ ಕುಮಾರ್ ಅಣ್ಣವರು, ಆನಂದಣ್ಣವರು, ಸಿ ನಾಣಸಮ್ಮಣ್ಣವರು, ಇನ್ನೂ ಹಿರಿಯ ಕಾರಣದಂತ ಜಾಸ್ತಿಗಳವೆ. ಅವರ ಇದರಲ್ಲಿ ನಾವು 24 ಜನ ಮೆಂಬರ್ ಇದ್ದರು. ನಾವು BJP ಭಾರತೀಯ ಜನತಾ ಪಾರ್ಟಿಯಿಂದ ಅವ್ರ ಸಹಕಾರದಿಂದ ನಾವು ಅಧ್ಯಕ್ಷರಾದಾಗ 2015-20ರ ಒಳಗೆ ನಾವು ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀವಿ ಅಂತ ಈಗ ಹೇಳಬೇಕು ಅಂದರೆ, ಫಸ್ಟು ನಾವು ಕಸ ಘಟಕ, ನಾವು ಮೇನ್ ಇದ್ದಿದ್ದು ಕಸ ವಿಲೇವಾರಿ. ಬಾಚನಹಳ್ಳಿ ಗ್ರಾಮ ಪಂಚಾಯತ್ ಒಂದು ಹೆಸರಿದೆ, ರಾಜ್ಯದಲ್ಲಿ 2ನೇ ಸ್ಥಾನ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಅದರಲ್ಲಿ ನಾವು ಫಸ್ಟ್ ಎತ್ಕೊಂಡಿದ್ದು ಕಸ ವಿಲೇವಾರಿ 1 ಕೋಟಿ ಮೇಲೆ ಆಯಿತು. ಅದು ಕಸ ಘಟಕ ಮಾಡಿ ಹೊರದೇಶದಿಂದ ಬಂದು ನಮ್ಮ ಕಸ ಘಟಕನ ವಿಸಿಟ್ ಮಾಡಿ ಎಲ್ಲರೂ ಅದಕ್ಕೆ ನಮ್ಮ ಕಸ ಘಟಕ ಆಗಿದ್ದಾರೆ. 2017-18ರಲ್ಲಿ ರಾಜ್ಯ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ಬಂತು. ಹಾಗೆ 2019ರಲ್ಲಿ ಕೇಂದ್ರ ಸರ್ಕಾರದಿಂದ ದೀನ್ ದಯಾಳ್ ಉಪಾಧ್ಯಾಯ ಸಶಕ್ತೀಕರಣ ಪ್ರಶಸ್ತಿ ಬಂತು. ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಮ್ಮ ಸದಸ್ಯರು ಹಾಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲದಿಂದ ಇಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡ್ತು. ಹಾಗೆ ಹೈಸ್ಕೂಲು, ಬಾಚನಹಳ್ಳಿ ಹೈಸ್ಕೂಲಲ್ಲಿ ಮತ್ತು ಅಜಾಕ್ಸ್ ಕಂಪ್ನಿಯವರು ಸುಮಾರು 8 ಕೋಟಿ ವೆಚ್ಚ ಮಾಡಿ ಬಾಚನಹಳ್ಳಿಯಲ್ಲಿ ಸ್ಕೂಲ್ ಕಟ್ಕೊಟ್ರು ನಮ್ಮ ಅವಧಿಯಲ್ಲೇ. ಹಾಗೂ 11 ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಾಗಿವೆ, CC ರಸ್ತೆಗಳಾಗಿವೆ. ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ನಮ್ಮ ಅವಧಿಯಲ್ಲಿ ಸಾಕಷ್ಟು ಸಹಕಾರ ಕೊಟ್ಟರು ಹಿರಿಯರು ಹಾಗೂ ನಮ್ಮ ಸದಸ್ಯರುಗಳು ಎಲ್ಲ ಕೊಟ್ಟು ನಮ್ದು 2019ರಿಂದ 2015-20ವರೆಗೂ ನಮ್ಮ ಸಹಕಾರ ಕೊಟ್ಟು ಅಧ್ಯಕ್ಷರನ್ನಾಗಿ ಮಾಡಿ. ಆಗ 2022ರಲ್ಲಿ ಕೆರೆ ಸಂಸ್ಕರಣೆ ಅಂತೇಳಿ ಜಲಸ್ತುರಿತ ಅಂತೇಳಿ ಪ್ರಶಸ್ತಿ ಬಂತು 3ನೇ ಇದರಲ್ಲಿ. ಆಗ ನಮಗೆ DC ಆದಂಥ ಕರಿಗೌಡ ಸರ್ ನೇತೃತ್ವದಲ್ಲಿ ಈ ಪ್ರಶಸ್ತಿ ಬಂತು. ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರು ಪ್ರತಿಯೊಬ್ಬರು ನಮ್ಗೆ ಸಹಕಾರ ಮಾಡಿದ್ರು. ಈಗಿನ ಪಟ್ಟಣ ಪಂಚಾಯಿತಿ 2015-20ರಲ್ಲಿ ನಮ್ಮ ಅವಧಿಯಲ್ಲಿ ಆಗಿತ್ತು. ಇಲ್ಲಿ
ಅಭ್ಯರ್ಥಿಗಳಾದಂತಹ ಕಲ್ಪನರವರು ಹಾಗೂ ರಾಮಣ್ಣನವರಿಗೆ ನಮಗೆ ಯಾವ ರೀತಿ ಬೆಂಬಲ ಕೊಟ್ಟು ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ಅವ್ರಿಗೇನು ಬೆಂಬಲ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಆಗಿರ್ಬೋದು ಪ್ರತಿಯೊಂದು ಕೆಲಸಗಳು ಮಾಡೋದಕ್ಕೆ ಸಹಾಯ ಮಾಡಿರಿ ಅಂತ ಕೇಳ್ಕೊಳ್ತಾ ಜಯಶೀಲರನ್ನಾಗಿ ಮಾಡಿ ಅಂತ ಮತದಾರರನ್ನು ವಿನಂತಿ ಮಾಡ್ಕೊಳ್ತೀವಿ. 2 ಬಾರಿ ರಾಮಯ್ಯನಪ್ಪನವರು ಪಂಚಾಯಿತಿಯಲ್ಲಿ ಗೆದ್ದಿದ್ದಾರೆ, ಮತ್ತೊಮ್ಮೆ ಸ್ಪರ್ಧಿಸಿದ್ದಾರೆ. ಊರಿನ ಕೆಲಸಗಳು ಸುಮಾರು ಕೆಲಸಗಳಿದ್ದಾವೆ. ನಾವು ಗೆದ್ದಾದಮೇಲೆ ಅವ್ರ ಮುಂದೆ ಬೇಡಿಕೆ ಇಡ್ತೀವಿ, ಹೀಗೆ ಇಡಲ್ಲ. ಮತ್ತು ಇಬ್ಬರು ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡಂಥ ಇಬ್ಬರು ಕ್ಯಾಂಡಿಡೇಟ್ಗಳು ಒಳ್ಳೆ ಕೆಲಸಗಳು ಮಾಡಿ ಊರಿನ ಉದ್ಧಾರಕ್ಕೋಸ್ಕರ ಮತ್ತು ಶ್ರಮಿಸಬೇಕು ಅಂತ ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತೀನಿ. ರಾಮಾಂಜಿನಪ್ಪನವ್ರಿಗೆ ನಾವೇನು ಹೇಳ್ಕೊಡ್ಬೇಕಾಗಿದ್ದಿಲ್ಲ. ಹಳೆ ಇವಾಗ ಗ್ರಾಮದಲ್ಲಿ ತುಂಬ ಕೆಲಸಗಳು ನಡೆದಿರೋವೆಲ್ಲ ರಾಮಾಂಜಿನಪ್ಪನಿಂದನೇ. ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಚೆನ್ನಾಗಿ ನಮ್ಗೆ ಇದಿದೆ. ಹಾಗಾಗಿ ಅವ್ರಿಗೆ ಎಲ್ಲರೂ ಸಹಕರಿಸ್ಬೇಕು ಅಂತ ನಾವು ಕೇಳ್ಕೊತೀವಿ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಅರಳಿ ಗುಡ್ದಳ್ಳಿ ಒಳಗೆ 78ರಿಂದ ನಾನು RSSನಿಂದ ಬಂದು ಬೆಳೆದು ಹುಡುಗರನ್ನೆಲ್ಲ ಇದು ಮಾಡಿ ತಯಾರು ಮಾಡಿ ಅಲ್ಲಿಗೂ 3 ಸಾರಿ ರಾಮಣ್ಣಪ್ಪನ ನೆಂಬರ್ ಮಾಡಿದ್ವಿ, ಇವ್ರನ್ನೂ ಮಾಡಿದ್ವಿ. ಡೇರಿಯೊಳಗೂ ಮಾಡಿದ್ದೀವಿ, ನಾರಾಯಣಮ್ಮವ್ರೂ ಡೇರಿಯೊಳಗೂ 2-3 ಸಾರಿ ಗೆಲ್ಸಿದ್ದೀವಿ. ಈ ಸಾರಿನೂ ಎಲ್ಲ ಕೆಲಸಗಳು ಮಾಡಬೇಕು, ಏನೋ ಒಂದು ಇನ್ನೂ ದೊಡ್ಡ ಕೆಲಸ ಐತೆ ಮಾಡಿಸ್ಬೇಕಿದೆ. ನಾನು ಬಂದು 2 ಸೀಟ್ ಗೆಲ್ಲಿತೇವೆ ಗ್ಯಾರಂಟಿ.